ಮೊದಲನೇ ಪ್ರಶ್ನೆ, ಪ್ರತಿದಿನ ತಂಪು ಪಾನೀಯಗಳನ್ನು ಸೇವಿಸಿದರೆ ಯಾವ ಅಂಗವು ಹಾನಿಗೊಳಗಾಗುತ್ತದೆ? ಎ. ಮೂತ್ರಪಿಂಡ, ಬಿ. ಯಕೃತ್, ಸಿ. ಹೃದಯ, ಡಿ. ಮೂಳೆ. ಉತ್ತರ ಎ. ಮೂತ್ರಪಿಂಡ. ಎರಡನೇ ಪ್ರಶ್ನೆ, ಯಾವ ಪ್ರಾಣಿಯ ಹಾಲು ಹೆಪ್ಪುಗಟ್ಟುವುದಿಲ್ಲ? ಎ. ಒಂಟೆ ಹಾಲು, ಬಿ. ಹಸುವಿನ ಹಾಲು, ಸಿ. ಮೇಕೆ ಹಾಲು, ಡಿ. ಕತ್ತೆ ಹಾಲು. ಉತ್ತರ ಎ. ಒಂಟೆ ಹಾಲು. ಮೂರನೇ ಪ್ರಶ್ನೆ, ವಸಡುಗಳಲ್ಲಿ ರಕ್ತಸ್ರಾವಕ್ಕೆ ಯಾವ ವಿಟಮಿನ್ ಕೊರತೆಯಿಂದ ಬರುತ್ತದೆ? ಎ. ವಿಟಮಿನ್ ಸಿ, ಬಿ. ವಿಟಮಿನ್ ಎ, ಸಿ. ವಿಟಮಿನ್ ಡಿ, ಡಿ. ವಿಟಮಿನ್ ಕೆ. ಉತ್ತರ ಎ. ವಿಟಮಿನ್ ಸಿ. ನಾಲ್ಕನೇ ಪ್ರಶ್ನೆ, ಗಂಟಲು ನೋವನ್ನು ತ್ವರಿತವಾಗಿ ಗುಣಪಡಿಸುವ ಆಹಾರ ಪದಾರ್ಥ ಯಾವುದು? ಎ. ಲವಂಗ, ಬಿ. ಸಾಸಿವೆ, ಸಿ. ಏಲಕ್ಕಿ, ಡಿ. ಶುಂಠಿ. ಉತ್ತರ ಡಿ. ಶುಂಠಿ. ಐದನೇ ಪ್ರಶ್ನೆ, ಮನುಷ್ಯರ ಯಾವ ಗುಂಪಿನ ರಕ್ತ ಸೊಳ್ಳೆಗಳಿಗೆ ತುಂಬ ರುಚಿಯಾಗಿರುತ್ತದೆ? ಎ. ಓ ಪ್ಲಸ್, ಬಿ. ಎಬಿ ಪ್ಲಸ್, ಸಿ. ಎ ಪ್ಲಸ್, ಡಿ. ಎ ನೆಗೆಟಿವ್. ಉತ್ತರ ಎ. ಓ ಪ್ಲಸ್. ಆರನೇ ಪ್ರಶ್ನೆ, ಫ್ರಿಜ್ನಲ್ಲಿರುವ ನೀರು ಕುಡಿಯುವುದರಿಂದ ಬರುವ ರೋಗ ಯಾವುದು? ಎ. ಸಕ್ಕರೆ ಕಾಯಿಲೆ, ಬಿ. ಮಲಬದ್ಧತೆ, ಸಿ. BP, ಡಿ. ಗಂಟಲು ನೋವು. ಉತ್ತರ ಬಿ. ಮಲಬದ್ಧತೆ. ಏಳನೇ ಪ್ರಶ್ನೆ, ಮನುಷ್ಯ ಆರೋಗ್ಯವಾಗಿರಲು ಪ್ರತಿದಿನ ಎಷ್ಟು ಗಂಟೆ ನಡೆಯಬೇಕು? ಎ. 10 ನಿಮಿಷಗಳು, ಬಿ. 40 ನಿಮಿಷಗಳು, ಸಿ. 1 ಗಂಟೆ, ಡಿ. 2 ಗಂಟೆಗಳು. ಉತ್ತರ ಬಿ. 40 ನಿಮಿಷಗಳು. ಎಂಟನೇ ಪ್ರಶ್ನೆ, ಸೊಂಟ ದಪ್ಪ ಇದ್ದರೆ ಯಾವ ದೇಶದಲ್ಲಿ ದಂಡ ಹಾಕುತ್ತಾರೆ? ಎ. ಚೀನಾ, ಬಿ. ಜಪಾನ್, ಸಿ. ಸೌದಿ ಅರೇಬಿಯಾ, ಡಿ. ಉತ್ತರ ಕೊರಿಯಾ. ಉತ್ತರ ಬಿ. ಜಪಾನ್. ಒಂಬತ್ತನೇ ಪ್ರಶ್ನೆ, ಯಾವ ವಿಟಮಿನ್ ಕೊರತೆಯಿಂದ ಹೆಚ್ಚು ಕೋಪ ಬರುತ್ತದೆ? ಎ. ವಿಟಮಿನ್ ಡಿ, ಬಿ. ವಿಟಮಿನ್ B6, ಸಿ. ವಿಟಮಿನ್ ಸಿ, ಡಿ. ವಿಟಮಿನ್ ಎ. ಉತ್ತರ ಬಿ. ವಿಟಮಿನ್ B6. ಹತ್ತನೇ ಪ್ರಶ್ನೆ, ನೆಲದ ಮೇಲೆ ಕಾಲಿಡದ ಜಗತ್ತಿನ ಏಕೈಕ ಹಕ್ಕಿ ಯಾವುದು? ಎ. ಹಸಿರು ಪಾರಿವಾಳ, ಬಿ. ಕಾಗೆ, ಸಿ. ಹದ್ದು, ಡಿ. ಗೂಬೆ. ಉತ್ತರ ಎ. ಹಸಿರು ಪಾರಿವಾಳ. ಹನ್ನೊಂದನೇ ಪ್ರಶ್ನೆ, ಯಾವ ಹಣ್ಣನ್ನು ತಿನ್ನುವುದರಿಂದ ಮೆದುಳು ಸಕ್ರಿಯವಾಗಿ ಕೆಲಸ ಮಾಡುತ್ತದೆ? ಎ. ದಾಳಿಂಬೆ, ಬಿ. ಸೇಬು, ಸಿ. ಬಾಳೆಹಣ್ಣು, ಡಿ. ಮಾವಿನ ಹಣ್ಣು. ಉತ್ತರ ಎ. ದಾಳಿಂಬೆ. ಮೆದುಳು ಆಕ್ಟಿವ್ ಆಗಿ ಅಥವಾ ಸಕ್ರಿಯವಾಗಿ ಕಾರ್ಯನಿರ್ವಹಿಸಲು ಹೆಚ್ಚಾಗಿ ದಾಳಿಂಬೆ ಹಣ್ಣನ್ನು ತಿನ್ನಬೇಕು. ದಾಳಿಂಬೆ ಹಣ್ಣಿನಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಕ್ಯಾನ್ಸರ್ ವಿರೋಧಿ ಗುಣಲಕ್ಷಣಗಳನ್ನು ದಾಳಿಂಬೆ ಹಣ್ಣು ಪಡೆದಿರುತ್ತದೆ. ಇದರ ಜೊತೆಗೆ ನೆನಪಿನ ಶಕ್ತಿಯನ್ನು ಕೂಡ ದಾಳಿಂಬೆ ಹಣ್ಣು ವೃದ್ಧಿಸುತ್ತದೆ. 12ನೇ ಪ್ರಶ್ನೆ, ಮೂಳೆಗಳು ಬಲವಾಗಲು ಯಾವ ಹಣ್ಣು ತಿನ್ನಬೇಕು? ಎ. ಬಾಳೆಹಣ್ಣು, ಬಿ. ಪೇರಳೆಹಣ್ಣು, ಸಿ. ಸೀತಾಫಲ, ಡಿ. ಸೇಬು. ಉತ್ತರ ಎ. ಬಾಳೆಹಣ್ಣು. 13ನೇ ಪ್ರಶ್ನೆ, ಸೀತಾದೇವಿಯನ್ನು ಅಪಹರಿಸಲು ರಾವಣ ಯಾವ ವೇಷದಲ್ಲಿ ಬಂದಿರುತ್ತಾನೆ? ಎ. ರಾಕ್ಷಸ, ಬಿ. ಭಿಕ್ಷುಕ, ಸಿ. ಮುನಿ, ಡಿ. ಪಂಡಿತ. ಉತ್ತರ ಬಿ. ಭಿಕ್ಷುಕ. 14ನೇ ಪ್ರಶ್ನೆ, ನಾವು ಪ್ರತಿದಿನ ತಿನ್ನಬೇಕಾದ ಒಂದು ಆಹಾರ ಪದಾರ್ಥ ಯಾವುದು? ಎ. ಬೇಯಿಸಿದ ಮೊಟ್ಟೆ, ಬಿ. ಸಮೋಸ, ಸಿ. ಬಾಳೆಹಣ್ಣು, ಡಿ. ಚಿಕನ್. ಉತ್ತರ ಎ. ಬೇಯಿಸಿದ ಮೊಟ್ಟೆ. 15ನೇ ಪ್ರಶ್ನೆ, ದೇಹದಲ್ಲಿ ಅತ್ಯಂತ ಶಕ್ತಿಶಾಲಿ ಎಲುಬು ಎಲ್ಲಿದೆ? ಎ. ತಲೆ, ಬಿ. ಮೊಣಕೈ, ಸಿ. ಬೆನ್ನು, ಡಿ. ಮೊಣಕಾಲು. ಉತ್ತರ ಡಿ. ಮೊಣಕಾಲು. 16ನೇ ಪ್ರಶ್ನೆ, ಯಾವ ವಿಟಮಿನ್ ಕೊರತೆಯಿಂದ ಸಂತಾನಹೀನರಾಗುತ್ತಾರೆ? ಎ. ವಿಟಮಿನ್ ಇ, ಬಿ. ವಿಟಮಿನ್ ಸಿ, ಸಿ. ವಿಟಮಿನ್ ಎ, ಡಿ. ವಿಟಮಿನ್ ಬಿ.
ಉತ್ತರ ಎ ವಿಟಮಿನ್ ಇ. 17ನೇ ಪ್ರಶ್ನೆ, ರೈತನ ಮಿತ್ರ ಎಂದು ಯಾವುದನ್ನು ಕರೆಯುತ್ತಾರೆ? ಎ ಗೆದ್ದಲು ಹುಳು, ಬಿ ಎರೆಹುಳು, ಸಿ ಜೇನುಹುಳು, ಡಿ ಮಿಂಚು ಹುಳು. ಉತ್ತರ ಬಿ ಎರೆಹುಳು. 18ನೇ ಪ್ರಶ್ನೆ, ಕಪ್ಪಗಿರುವ ಮುಖ ಬೆಳ್ಳಗಾಗಲು ಯಾವುದು ಉಪಯೋಗಕಾರಿ? ಎ ಸಕ್ಕರೆ, ಬಿ ಕಾಫಿ ಪುಡಿ, ಸಿ ನಿಂಬೆಹಣ್ಣು, ಡಿ ಜೇನುತುಪ್ಪ. ಉತ್ತರ ಬಿ ಕಾಫಿ ಪುಡಿ. 19ನೇ ಪ್ರಶ್ನೆ, ಯಾವ ಸಕ್ಕರೆಯನ್ನು ಹಾಲು ಸಕ್ಕರೆ ಎಂದು ಕರೆಯಲಾಗುತ್ತದೆ? ಎ ಸುಕ್ರೋಸ್, ಬಿ ಗ್ಲೂಕೋಸ್, ಸಿ ಕ್ಯಾರಮಲ್, ಡಿ ಲ್ಯಾಕ್ಟೋಸ್. ಉತ್ತರ ಡಿ ಲ್ಯಾಕ್ಟೋಸ್. 20ನೇ ಪ್ರಶ್ನೆ, ಚೆಸ್ ಬೋರ್ಡ್ನಲ್ಲಿರುವ ಚೌಕಗಳ ಸಂಖ್ಯೆ ಎಷ್ಟು? ಎ 64, ಬಿ 102, ಸಿ 50, ಡಿ 19. ಉತ್ತರ ಎ 64. ಈ ಕೆಳಗಿನ ಯಾವ ಜೀವಿ ಶ್ವಾಸಕೋಶವನ್ನು ಹೊಂದಿಲ್ಲ? ಆಪ್ಷನ್ ಎ ಹಾವು, ಬಿ ಆಮೆ, ಸಿ ಮೀನು, ಡಿ ಇರುವೆ. ಉತ್ತರ ಡಿ ಇರುವೆ. ಇರುವೆಗೆ ಶ್ವಾಸಕೋಶ ಇರುವುದಿಲ್ಲ. ಇದು ಹೊಟ್ಟೆಯಲ್ಲಿರುವ ಸ್ಪಿರಕಲ್ಸ್ ಮೂಲಕ ಉಸಿರಾಡುತ್ತದೆ. ಭಾರತದಲ್ಲಿ ಎಷ್ಟು ಜ್ಯೋತಿರ್ಲಿಂಗಗಳಿವೆ? ಆಪ್ಷನ್ ಎ 12, ಬಿ 36, ಸಿ 58, ಡಿ 66. ಉತ್ತರ ಎ 12. ಭಾರತದಲ್ಲಿ ಒಟ್ಟು 12 ಪ್ರಮುಖ ಜ್ಯೋತಿರ್ಲಿಂಗಗಳಿವೆ. ಸಾಗರದ ಧ್ವನಿಯನ್ನು ಕೇಳಲು ಅಥವಾ ರೆಕಾರ್ಡ್ ಮಾಡಲು ಯಾವ ಸಾಧನ ಬಳಸಲಾಗುತ್ತದೆ? ಆಪ್ಷನ್ ಎ ಸೋನಾರ್, ಬಿ ಅಲ್ಟ್ರಾಮೀಟರ್, ಸಿ ಹೈಡ್ರೋಫೋಸ್, ಡಿ ರೇಡಾರ್. ಉತ್ತರ ಸಿ ಹೈಡ್ರೋಫೋಸ್. ಸಾಗರದ ಧ್ವನಿಯನ್ನು ರೆಕಾರ್ಡ್ ಮಾಡಲು ಅಥವಾ ಕೇಳಲು ಹೈಡ್ರೋಫೋಸ್ ಅನ್ನು ಉಪಯೋಗಿಸುತ್ತಾರೆ. ಆಗಸ್ಟ್ 15ರಂದು ಯಾವ ದೇಶಗಳು ತಮ್ಮ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿಕೊಳ್ಳುತ್ತವೆ? ಆಪ್ಷನ್ ಎ ಭಾರತ, ಬಿ ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ, ಸಿ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಡಿ ಬ್ರಹೇನಾ. ಉತ್ತರ ಮೇಲ್ನೇ ಎಲ್ಲ. ಭಾರತ, ಉತ್ತರ ಕೊರಿಯಾ, ದಕ್ಷಿಣ ಕೊರಿಯಾ, ಬ್ರಹೇನಾ, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಇವೆಲ್ಲ ದೇಶಗಳು ಆಗಸ್ಟ್ 15ರಂದು ತಮ್ಮ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿಕೊಳ್ಳುತ್ತವೆ. ಸೆಲ್ ಟವರ್ಗಳ ವಿಕಿರಣದಿಂದ ಯಾವ ಜಾತಿಯ ಪಕ್ಷಿಗಳು ಅಳಿವಿನಂಚಿನಲ್ಲಿವೆ? ಆಪ್ಷನ್ ಎ ಗುಬ್ಬಚ್ಚಿಗಳು, ಬಿ ಕೋಗಿಲೆ, ಸಿ ರಣಹದ್ದು, ಡಿ ಪಾರಿವಾಳ. ಉತ್ತರ ಎ ಗುಬ್ಬಚ್ಚಿಗಳು.